ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ 8 o'clock ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ ಆಗಿರುವ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಎಷ್ಟೊತ್ತು ಗಂಟೆ ಬ್ರೇಕ್ಫಾಸ್ಟ್ ಮಾಡ್ತೀಯಪ್ಪ? ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡು. ಸೈನ್ಸ್ ಮಾಡ್ತೀಯಾ, ಮ್ಯಾಥ್ಸ್ ಮಾಡ್ತೀಯಾ, ಕನ್ನಡ ಮಾಡ್ತೀಯಾ? ಬೇಗ ಬೇಗ ಕ್ವಶನ್ಸ್ ಹಾಕೊಂಡಿದ್ಯಾ ತಾನೇ? ಅಲ್ಲೆಲ್ಲ ಕ್ವಶನ್ಸ್ನೆಲ್ಲ ಹಾಕಿಟ್ಟಿದ್ದೀನಿ. ಅದನ್ನೆಲ್ಲ ಕ್ಲೀನಾಗಿ ಬೇಗ ಬರ್ದ್ಬಿಡು, ಬೇಗ ಬೇಗ ಬರ್ದ್ಬಿಡು. ಸೈನ್ಸ್ ಆಯಿತು, ಕನ್ನಡ ಮಾಡ್ತೀನಿ. ನನಗೆ ಹಲ್ಲು ನೋವಿದೆ, ನಿಧಾನವಾಗಿ ತಿಂತೀನಿ, ಆಮೇಲೆ ನಾನು ಪಕ್ಕಾ ಮಾಡ್ತೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅದು ವಾಶ್ ಆದಮೇಲೆ ಎಲ್ಲ ಒಣಾಕಬೇಕು. ಹಾಗೆ ಎಲ್ಲಾರ್ಗೂ ಕೂಡ ಬ್ರೇಕ್ಫಾಸ್ಟ್ ಆಯಿತು. ಈಗ ಪಾತ್ರೆ ಇದೆ, ಪಾತ್ರೆಗಳನ್ನೇ ವಾಶ್ ಮಾಡ್ಕೊಬೇಕು. ಇಷ್ಟೊಂದು ಬಟ್ಟೆಗಳಿದ್ದಾವೆ, ಅವನ್ನೆಲ್ಲ ಈಗ ಒಣಾಕಬೇಕು. ಈಗ ಬಟ್ಟೆನ ಡ್ರೈಯಿಂಗ್ ಸ್ಟ್ಯಾಂಡ್ಗೆ ಒಣಾಕ್ತಾ ಇದ್ದೀನಿ. ಹೊರಗಡೆ ಗಾಳಿಗೂ ಸ್ವಲ್ಪ ಬಟ್ಟೆನ ಒಣಾಕಿದ್ದೀನಿ. ಅಲ್ಲಿ ಜಾಗ ಇಲ್ಲ, ಅದರಿಂದ ಒಳಗಡೆ ಸ್ಟ್ಯಾಂಡ್ಗೆ ಹಾಕ್ತಿದ್ದೀನಿ. ದೊಡ್ಡ ಬಟ್ಟೆಗಳಿಗೆ ಹೊರಗಡೆ ಜಾಗ ಚೆನ್ನ, ಸಣ್ಣ ಬಟ್ಟೆಗಳಿಗೆ ಸ್ಟ್ಯಾಂಡನ್ನೇ ಸಾಕಾಗುತ್ತೆ. ಇದ್ದಿದ್ರಲ್ಲೇ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕಲ್ವಾ. ಈಗ 7 o'clock ಆಗಿದೆ. ಟ್ಯೂಷನ್ ಕೂಡ ಮುಗಿಸ್ಕೊಂಡೆ, ಟೀ ಮಾಡ್ತಿದ್ದೀನಿ. ಟೀ ಮುಗಿಸ್ಕೊಂಡು ಎಕ್ಸಿಬಿಷನ್ಗೆ ಹೋಗಬೇಕು. ದಸ್ತಕಾರ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ನು. ಇದು ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗ್ರೌಂಡ್ ಮೈಸೂರಿನಲ್ಲಿ ಇತ್ತು. ಇಲ್ಲಿ ಹ್ಯಾಂಡ್ಲೂಮ್ ಸೀರೆಗಳು, ಹ್ಯಾಂಡ್ಮೇಡ್ ಜ್ಯುವೆಲರಿ, ಹ್ಯಾಂಡಿಕ್ರಾಫ್ಟ್ಸು, ಹೋಮ್ ಡೆಕೋರು, ಟೆರಕೋಟಾ ಐಟಮ್ಸ್, ಹ್ಯಾಂಡ್ಮೇಡ್ ಬ್ಯಾಗ್, ಕುರ್ತಾಸು, ವಾಟರ್ ಫೌಂಟೈನ್, ಬರ್ನೆಸ್ಟ್. ಶಾಪಿಂಗ್ ಪ್ರಿಯರಿಗೆ ಇದು ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.